ಸಿದ್ಧ ಬೆಂಗಳೂರು ಅಂತ ಬಿಟ್ಟು ಬಂದು ಹೊಡ್ತಾ ತಿಂದು ಏನು ಸತ್ಕಾರ ಏನು ಪುರಸ್ಕಾರ ಅಂತೀನಿ. ಅದು ಬೆಂಗಳೂರು ಏನು ಅಲ್ಲ, ಇಲ್ಲೂ ನಿನ್ನ ದಿಮಾಕು ಬಿಡುದಿಲ್ಲ ಲೋಮಾರಯ್ಯ. ಸಮಾ ಬಡ್ತ್ಗೆ ತಿಂದ್ಕೊಂಡು ಸೊತ್ಕಾರ ಇದ್ದೇನೋ ಸರಿಯಾಗಿ ಹೇಳಲೆ. ಅಯ್ಯೋ ಇಷ್ಟು ಜನರಲ್ಲಿ ನಾನು ಮರ್ಯಾದೆ ಕೊಡಿಬೇಡ. ಮರ್ಯಾದೆ ಇದ್ರೆ ಕಳಿಯೋದು ನಿನಗೆ. ಹಾ ಇರ್ಲಿ ಮುಂದೆ ನೋಡು. ಈ ಗಡ್ಡದ ವೇಷ ಆಗ ಬರುವುದಿಲ್ಲ. ಚಿಲ್ರಿ ಪಲ್ರಿ ಕೆಲಸ ಬಿಟ್ಟು ಬಿಡ್ಬೇಕು ಕಣ. ಏನಿದ್ರು ರೋಕ್ ಕೆಲಸಕ್ಕೆ ಹಾಕ್ಬೇಕು. ನೋಡು, ಒಂದೇ ಕೆಲಸ ಕೈ ಹಾಕಿ ಬೆನ್ನೊಡದು ಮೆತ್ತಗೆ ಮಾಡಿಸಿದೀಯ. ಇನ್ನೇನು ರೋಕ್ ಮಾಡೋ ಕೆಲಸ ಅಲ್ಲ. ಇರು ಕೈ ಕಾಲು ಮುರಿಸಿ ಅಮಾತಾಯಿ ಮಾಡ್ಬೇಕಂತಿದ್ಯೇನೋ. ಲೇ ನಿನಗೆ ಅದಕ್ಕೆ ಕಾಮನ್ ಸೆನ್ಸ್ ಕಡಿಮೆ ಹೇಳೋದು. ನಾವು ಯಾರ್ದಾದ್ರು ಕೈಗೆ ಸಿಕ್ಕಿರ್ತಾನೆ ಅವ್ರು ನಮ್ಮ ಸೊಟ್ಟೆ ಮುರಿತಾರೆ. ಸಿಗಲಾರ್ದಂತ ಕೆಲಸ ಮಾಡ್ಬೇಕಪ್ಪ. ಅದು ಏನ್ ಮಾಡ್ಬೇಕು ಅಂತ ಸ್ವಲ್ಪ ಹೇಳಪ್ಪ. ನೋಡು, ಕೆಲಸ ಏನು ಚೊಲೋನಿ ಕೆಲಸ ಸಿದ್ಧ. ಕಟ್ಟುಪಟ್ಟಿ ಮಾಡಿ ತಗ್ಸ್ಕೊಂಡು ಬಿಟ್ರೆ ಲಕ್ಷಾಧಿಪತಿ ಆಗ್ತೀವ. ಕಟ್ಟುಪಟ್ಟಿ ಮಾಡಿ ತಕ್ಷ ಬಿಡೋದು. ಸಿಕ್ ಬಿದ್ರೆ ಜೈಲಿಗೆ ಹೋಗ್ತೇವೆ. ಎಷ್ಟು ಸೊಲೀಸಾಗಿ ಹೇಳ್ತಿದ್ಯೋ ಮಾರಯ್ಯ. ಜೈಲು ಅಂದ್ರೆ ಸ್ವಲ್ಪ ಭಯ ಇಲ್ಲನ. ನೋಡೋ, ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದ್ದು ಜನ್ಮಸ್ಥಳ ಅದಲ್ಲೇನೋ. ಅದರಂತ ಪವಿತ್ರವಾದ ಸ್ಥಳ ಜಗತ್ತಿನಲ್ಲಿ ಎಲ್ಲದಿ. ಮೇಲಾಗಿ ಜೈಲಿನಲ್ಲಿ ಏನ್ ಸೌಕರ್ಯ ಇಟ್ಟಾರಂತ ಗೊತ್ತುಂಟ? ಎಲ್ಲ ಸೌಕರ್ಯ ಇದೆ. ಒಂದು ಸಾರಿ ಅನುಭವ ಪಟ್ಟುಕೊಂಡ್ಬಿಟ್ರೆ ಏನಾಗ್ತದ? ಸರಿ ಹೋಗ್ಲಿ ಬಿಡು. ನಾ ಏನ್ ಮಾಡ್ಬೇಕಂತ ಅದನ್ನಾದ್ರೂ ಹೇಳು ಪುಣ್ಯಾತ್ಮ. ನೋಡು, ಮಧ್ಯರಾತ್ರಿ ಸೊದ್ದಿಲ್ದ ಮನೆ ಪೂಜೆ ಮಾಡೋದು. ಸಿಕ್ಕದೆಲ್ಲ ದೋಚ್ಕೊಂಡು ಪರಾರಿಯಾಗೋದು. ಅಲ್ಲ, ಉಪಾಯ ಏನು ಚೆನ್ನಾಗಿದೆ. ಸಿಕ್ಕ ಬಿದ್ರು ಪಜೀತಿ. ನಡಿಯೋ ಆದದಾಗ್ತದೆ.